ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ನಾಳೆ ನಡೀತಾ ಇರುವಂಥ ಮ್ಯಾಚ್ RCB ವರ್ಸಸ್ ಮುಂಬೈ ಇಂಡಿಯನ್ಸ್. ಮುಂಬೈ ಅವರ ಹೋಮ್ ಗ್ರೌಂಡಲ್ಲಿ ನಡೀತಾ ಇರುವಂಥ ಮ್ಯಾಚ್ಗೆ ಪ್ಲೇಯಿಂಗ್ 12 ಕಂಪಾರಿಷನ್ ಮಾಡುವಂಥ ಸಮಯ. ಗೆದ್ಬಿಟ್ಟು ಬರ್ತಾ ಇರೋವಂಥ ಮುಂಬೈ ಇಂಡಿಯನ್ಸ್ ಅಂತ ಹೇಳೋಕ್ಕಾಗಲ್ಲ. ಅವರು ಕೂಡ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ನಮ್ಮ RCBನೂ ಕೂಡ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಇಬ್ಬರು ಕೂಡ ಕೆಪಾಬಿಲಿಟಿ ಇದ್ರೂ ಕೂಡ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಗೆಲ್ಲೋವಂಥ ಅಬಿಲಿಟಿ ಇತ್ತು ಮುಂಬೈಗೆ, ಆದರೂ ಕೂಡ ರಾಜಸ್ಥಾನ ಮೇಲೆ ಸೋತರು. RCBನೂ ಕೂಡ ರಾಜಸ್ಥಾನ ಮೇಲೆ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಎರಡೂ ಸೈಡು ಕೂಡ ರಾಜಸ್ಥಾನ ಮೇಲೆ ಸೋತು ಬರ್ತಾ ಇರೋವಂಥ ಸೈಡು. ಸೊ ಯಾವ ಥರ ಇರುತ್ತೆ, ಇಬ್ಬರು ಕೂಡ ಒಂಥರ ಡೈಜೆಸ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಏನು ಗುರು ಹಿಂಗೆಲ್ಲ ಸೋತ್ಬಿಟ್ವಲ್ಲ, ಹಿಂಗೆಲ್ಲ ಚಿಕ್ಕ ಹುಡುಗರ ಕೈಲಿ, ಅವರು ಓಡಿಸ್ಕೊಂಡ್ರು ಚಿಕ್ಕ ಹುಡುಗರ ಕೈಲಿ, ನಾವು ಓಡಿಸ್ಕೊಂಡಿದ್ದೀವಿ ಚಿಕ್ಕ ಹುಡುಗನ ಕೈಲಿ. ಸೊ ಇಬ್ಬರು ಒಂಥರ ಕಾಂಟ್ರಾಸ್ಟಿಂಗಾಗೆ ಬರ್ತಾ ಇದ್ದಾರೆ. ಸೊ ಇವರ ಎರಡು ಪ್ಲೇಯಿಂಗ್ 12 ನೋಡ್ತು ಅಂತ ಅಂದಾಗ ಯಾವ ಟೀಮು ಆನ್ ಪೇಪರು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಹೌದು, RRಗಿಂತ RCBನೇ ಸ್ಟ್ರಾಂಗ್ ಅಂತಲೇ ಹೇಳ್ತೀನಿ. ಇವಾಗಲೂ ಕೂಡ ಅದನ್ನೇ ಹೇಳ್ತೀನಿ. ಆನ್ ಪೇಪರ್ ನೋಡ್ತು ಅಂತಂದರೆ ಖಂಡಿತ ನೋಡಿ, RCB ಪೀರಿಯಾಡಿಕಾಗಿ ವಿಕೆಟ್ನಾಗ ಕಳ್ಕೊಂಡ್ರು ಕೂಡ, ನಾನು ಲಾಸ್ಟ್ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀನಿ, ವಿಕೆಟ್ನಾಗ ಕಳ್ಕೊಂಡ್ರು ಕೂಡ 201 ರನ್ನ ಹೊಡೆದ್ರು. ಎಷ್ಟು ವಿಕೆಟ್ಸ್ನ ಕಳ್ಕೊಂಡಿದ್ರು RCB. ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ಅವರು 3 ವಿಕೆಟ್ 4 ವಿಕೆಟನ್ನು ಕಳ್ಕೊಂಡ್ಬಿಟ್ಟಿರು ಅಂತಂದರೆ, ಪೋಪ್ಳಲ್ಲಿ 6.1 ಓವರ್ 6.2 4 ವಿಕೆಟ್ ಡಮರ್ ಆಗಿತ್ತು RCBದು. ಆ ಥರ ಕಳ್ಕೊಂಡಿತ್ತು ಅಂದರೆ ಖಂಡಿತ 201 ರನ್ನಂತೂ RRಗೆ ಹೊಡೆಯುವಂಥ ಕೇಪಬಿಲಿಟಿ, ಶ್ರಮತೆ ಅಂತೂ ಇರ್ತಾ ಇರಲಿಲ್ಲ. RCB ಖಂಡಿತ ಇವಾಗಲೂ ಕೂಡ RRಗಿಂತ ಸ್ಟ್ರಾಂಗ್ ಆಗಿದೆ. ಬಟ್ ವೈಭವ್ ಸೂರ್ಯವಂಶಿ ಎಲ್ಲನೂ ಕೂಡ ಒಬ್ಬರೇ ನಿಂತ್ಕೊಂಡು ಎಲ್ಲನೂ ಒಂಥರ ಒನ್ ಮ್ಯಾನ್ ಆರ್ಮಿ ಥರ ಧ್ವಂಸ ಮಾಡಿ ಇಟ್ಬಿಟ್ರು. ಸೊ ಓಕೆ, ಈ ಕಡೆ ಬಂತು ಅಂತ ಅಂದಾಗ RR ಮ್ಯಾಚ್ ಬಿಟ್ಟಾಕ್ಬಿಡೋಣ, ಮುಂಬೈ ಮ್ಯಾಚಿಗೆ ಬರೋಣ. ಇವಾಗ ಅವೇ ಗೇಮ್ ಆಗಿರೋದ್ರಿಂದ ಸೊ ಅವೇ ಹಾಕೋ ನಮಗೆ ಲತ್ತೆ ಹೊಡಿತಾ ಇದೆ. 2 ಹೋಮ್ ಗೇಮ್ನಾಗ ಗೆದ್ದಿದ್ವಿ. ಸೀಸನ್ ಹೆಂಗಿತ್ತು ಅಂತ ಅಂದರೆ ಎಲ್ಲ ಅವೇ ಗೇಮ್ನಾಗ ಗೆದ್ಕೊಂಬಂದಿದ್ವಿ. ಹೋಮಲ್ಲಿ ಸ್ವಲ್ಪ ಮ್ಯಾಚ್ ಸೋತಿದ್ವಿ. ಬಟ್ ಈ ಸೀಸನ್ ಹೋಮಲ್ಲಿ 2 ಮ್ಯಾಚ್ನಾಗ ಗೆದ್ದಿದ್ವಿ. ಬಟ್ ಅವೇನೇ ನಮಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಲತ್ತೆ ಹೊಡೆದ್ಬಿಟ್ಟಿದೆ. ಈ ಅವೇ ಗೇಮು ಲತ್ತೆ ಆಗುತ್ತಾ ಅಥವಾ ಲಕ್ ಆಗುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಪ್ಲೇಯಿಂಗ್ 11 ಅಂತ ಬಂದಾಗ ನೋಡ್ತಾ ಇರ್ಬೋದು 12 ಯಾವ ಥರ ಕಾಣಿಸ್ತಾ ಇದೆ ಅಂತ. ಪ್ರಾಬಬಲ್ ಪ್ರಿಡಿಕ್ಟೆಡ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 12 ಫಾರ್ ಬೋತ್ ಟೀಮ್ಸ್ ಈ ಥರ ಕಾಣಿಸ್ತಾ ಇದೆ. ಲಾಸ್ಟ್ ಮ್ಯಾಚು ಆಡಿದಂಥ ಒಂದು 12 ಮುಂಬೈ ಇಂಡಿಯನ್ಸ್ದು. ಆ್ಯಂಡ್ RCB ಒಂದು ಚೇಂಜ್ ಪಾಸಿಬಲಿ ಮಾಡ್ಬೋದು. ಮಂಗೇಶ್ ಯಾದವ್ ಅಥವಾ ರಸಿಕ್ ಸಲಾಮ್ದಾರ್ನ ತೊಗೊಂಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಟಿದ್ದೀನಿ. ಸುಯಾಶ್ ಶರ್ಮಾನ ಇಲ್ಲಿ ನಾನು ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತ ಅಂದಾಗ RCB 11 ಈ ಥರ ಫ್ರೇಮ್ ಮಾಡಿದ್ದೀನಿ. ಸುಯಾಶ್ ಶರ್ಮಾ ಪಕ್ಕಾ 11 ಫಿಟ್ ಆಗೇ ಆಗ್ತಾರೆ ಆ್ಯಂಡ್ ಇರಲೇಬೇಕು. ಯಾಕಂದರೆ ಹೊಡೆದ ತಿಂದ್ಬಿಟ್ವಿ ನಾವು ಲಾಸ್ಟ್ ಮ್ಯಾಚಲ್ಲಿ. ಸುಯಾಶ್ ಶರ್ಮಾ ಇದ್ದಿತ್ತು ಅಂದರೆ ಅವ್ರು ಮಾಡುವಂಥ ಎಕನಾಮಿಕಲ್ ಸ್ಪೆಲ್ಲೇ ಬೇರೆ, ಅವ್ರು ಆಡ್ತಿದ್ದಂಥ ರೀತಿಯೇ ಬೇರೆ, ಕೊಡ್ತಾನೆ ಇರಲ್ಲ ಬಾಲ್ನ ಹೊಡೆಯೋದಕ್ಕೆ. ಆ್ಯಂಡ್ ಕೃಣಾಲ್ ಪಾಂಡ್ಯನ ವಿಕೆಟ್ ಇದ್ದಿದ್ರೆ ಅಂತಂದರೆ ಇವ್ರು ಎತ್ತಾಗ ಆಗ್ತಿರಲ್ವಾ, ಖಂಡಿತ ಎತ್ತಿರೋರು. ಸೊ ಸುಯಾಶ್ ಶರ್ಮಾನ ಮಿಸ್ ಮಾಡ್ಕೊಂಡಿದ್ರಿಂದ ಖಂಡಿತ ಇವ್ರನ್ನ 11 ಫಿಟ್ ಮಾಡಲೇಬೇಕು ನಾವು. ಸೊ ಕಂಪ್ಯಾರಿಷನ್ ಅಂತ ಬಂದಾಗ ರೋಹಿತ್ ಶರ್ಮಾ, ರಿಯಾನ್ ರಿಕಲ್ಟನ್ ಕಂಪ್ಯಾರಿಷನ್ ವಿತ್ ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್. ಗ್ರೋ ಏನಮ್ಮ ಹೇಳಿದ್ದು ನೀನೇ ಹೇಳಿದ ಚೇಂಜ್ ಮಾಡಬೇಕು ಅಂತ, ನೀನು ನೋಡ್ರೆ ಸಾಲ್ಟ್ನೇ ಇಟ್ಬಿಟ್ಟಿದೆ ಇಲ್ಲಿ ಅಂತ ಕೇಳ್ತು ಅಂತಂದರೆ ಹೌದು, ಸಾಲ್ಟ್ ಆಡ್ತಾರೆ. ಇಲ್ಲಿ ಬೆತ್ತಲ್ನ ಆಡಿಸುವಂಥ ಚಾನ್ಸಸ್ ನನಗೇನೋ ಕಾಣಿಸ್ತಾ ಇಲ್ಲ. ಫಿಲ್ ಸಾಲ್ಟ್ ಏನಾದ್ರು ಮತ್ತೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಏನಾದ್ರು ಫೇಲ್ ಆದರು ಅಂತಲೇ ಮಾತ್ರ ಅವ್ರಿಗೆ ಅವಕಾಶ ಕೊಡುವಂಥ ಚಾನ್ಸ್ ಇರುತ್ತೆ. ಬಟ್ ನೆಕ್ಸ್ಟ್ ಮ್ಯಾಚು ಪಕ್ಕ ಮುಂಬೈ ಅಗೇನ್ಸ್ಟು ಸಾಲ್ಟ್ ಅಂತೂ ಆಡ್ತಾರೆ. ಸಾಲ್ಟ್ ಮೇಲೆ ಒಂಥರ ರೆಡಾರ್ ಬಿದ್ದಿದೆ ಆಲ್ರೆಡಿ. ಸಾಲ್ಟ್ ಏನಾದ್ರು ಈ ಮ್ಯಾಚು ಫೇಲ್ ಆದರು ಅಂತಂದರೆ ನೆಕ್ಸ್ಟ್ ಮ್ಯಾಚು ಖಂಡಿತ ಬರುವಂಥ ಚಾನ್ಸ್ ಇದೆ ಜೇಕೋಬ್ ಬೆತ್ತಲ್. ಬಟ್ ಈ ಮ್ಯಾಚು ಬೆತ್ತಲ್ ಆಡುವಂಥ ಚಾನ್ಸ್ ನನಗೇನೋ ಕಾಣಿಸ್ತಾ ಇಲ್ಲ. ನಾನು ಚೇಂಜ್ ಬೇಕು ಅಂತ ಹೇಳಿದ್ದೀನಿ, ಬಟ್ ನನಗೇನೋ ಕಾಣಿಸ್ತಾ ಇಲ್ಲ. ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಒಂದು ಮ್ಯಾಚು ಸಖತ್ತಾಗಿ ಆಡಿದರೆ. ಅದಾದ ನಂತರ ಏನಂತ ಒಂದು ಪಾರ್ಟ್ನರ್ಶಿಪ್ ಆಗಿರಲಿ ಏನೋ ಆಗಿರಲಿ ಒಂದು ಕಾಣಿಸ್ಕೊಂಡಿಲ್ಲ. ಬಟ್ ಸಾಲ್ಟ್ ಮತ್ತು ಕೊಹ್ಲಿ ಅಂತ ಬಂದಾಗ ಇವರು ಕೂಡ ಒಂದು ಮ್ಯಾಚು ಚೆನ್ನಾಗಿ ಆಡಿದ್ದಾರೆ. ಇವರೆಲ್ಲೂ ಕೂಡ ಏನು ಎಲ್ಲ ಮ್ಯಾಚ್ನೂ ಕೂಡ ಕನ್ಸಿಸ್ಟೆಂಟಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ ಅಂತ ಏನೂ ಇಲ್ಲ. ಸೊ ಎರಡು ಎಂಡಲ್ಲೂ ನೋಡ್ತು ಅಂದರೆ ಎಕ್ಸ್ಪೀರಿಯನ್ಸು ಕೂಡ ಇದೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅನ್ನೋಂಥದ್ದು. ಜೊತೆಗೆ ಇಲ್ಲಿ ರಿಯಾನ್ ರಿಕಲ್ಟನ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿ ಆಡುವಂಥ ಪ್ಲೇಯರು. ಸೊ ಎರಡು ಎಂಡಲ್ಲೂ ಕೂಡ ನೋಡ್ತು ಅಂತಂದರೆ ಖಂಡಿತ ಮ್ಯಾಚ್ ಮಾಡ್ಬೋದು. ಎರಡು ಓಪನಿಂಗ್ ಪೇರು ಸಖತ್ತಾಗೇ ಇದೆ. ಆ್ಯಂಡ್ ಅಬಿಲಿಟಿ ಇದೆ, ಧ್ವಂಸ ಮಾಡುವಂಥ ಎಲ್ಲ ಅಬಿಲಿಟಿನೂ ಕೂಡ ಇದೆ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ಈಕ್ವಲ್ ಆಗಿ ನಾನು ರೇಟ್ ಮಾಡ್ತೀನಿ ಈ ಎರಡು ಓಪನಿಂಗ್ ಪೇರ್ನ. ನಂಬರ್ 3 ಅಂತ ಬಂದಾಗ ತಿಲಕ್ ವರ್ಮಾ ಬರ್ತಾರೆ, ಒಂದೊಂದು ಟೈಮ್ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಈ ಕಡೆಯಿಂದ DDP ನಮ್ಮ ದೇವದತ್ ಪಡಿಕಲ್ಲು ಲಾಸ್ಟ್ ಮ್ಯಾಚು ಅಷ್ಟನಾಗಿ ಇಂಪ್ಯಾಕ್ಟ್ ನಾವು ಮಾಡೋದಕ್ಕಾಗಲಿಲ್ಲ. ಈ ಕಡೆಯಿಂದ ತಿಲಕ್ ವರ್ಮಾ ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗೇ ಆಡಿದ್ದಾರೆ, ಮಸ್ತಾಗೇ ಆಡಿದ್ದಾರೆ, ಸಿಕ್ಕಂಥ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಂಡು ಆಡಿದ್ದಾರೆ. ಸೊ ಆದ್ದರಿಂದ ಇಲ್ಲಿ DDP ಫಸ್ಟ್ 2 ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಸೊ ಖಂಡಿತ DDP ಮತ್ತು ತಿಲಕ್ ವರ್ಮಾ ಕಂಪ್ಯಾರಿಷನ್ ಅಂತ ಬಂದಾಗ ತಿಲಕ್ ವರ್ಮಾಗಿಂತ DDP ಅವರು ಚೆನ್ನಾಗಿ ಆಡಿದ್ದಾರೆ. ಕನ್ಸಿಸ್ಟೆಂಟಾಗಿ ರನ್ಸ್ಗಳು ಅವ್ರ ಬ್ಯಾಟಿಂದ ಬಂದಿದೆ. ಆಡಿರೋದೇ 3 ಮ್ಯಾಚ್, ಇನ್ನೇನು ಕನ್ಸಿಸ್ಟೆನ್ಸಿ ಗುರು ಇದರಲ್ಲಿ ಅಂತ ಹೇಳ್ತು ಅಂತಂದರೆ. ಬಟ್ DDP ಮೇಲೆ ಭರವಸೆ ಜಾಸ್ತಿ ಇದೆ ತಿಲಕ್ ವರ್ಮಾಗೆ ಕಂಪೇರ್ ಮಾಡ್ತು ಅಂದರೆ ನನಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಟಾಪ್ ರೇಟ್ ಮಾಡ್ತೀನಿ DDPನ. ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ನಂಬರ್ 4. ರಜತ್ ಪತಿದಾರ್ ಅಂತ ಬಂದಾಗ ಖಂಡಿತ ರಜತ್ ಪತಿದಾರ್ ಕನ್ಸಿಸ್ಟೆನ್ಸಿನ ಮೆಚ್ಕೊಳ್ಳೇಬೇಕು. ಸೈಕಾಗಿ ಆಡಿದ್ದಾರೆ. ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲಪ್ಪ, ಅಂಥ ಒಂದು ಅಧ್ವಾನ ಆದಂಥ ಒಂದು ಟೈಮಲ್ಲಿ, ಕೊಲ್ಯಾಪ್ಸ್ ಆದಂಥ ಟೈಮಲ್ಲಿ ನಿಂತ್ಕೊಂಡು ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ನ ಕೊಟ್ಟರು. 66 ರನ್ನ ಹೊಡೆದ್ರು. ಸೂರ್ಯ ಅಂಥ ಒಂದು ಇದು ತೋರಿಸ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲ, ನಿಂತ್ಕೊಂಡು ಆಡುವಂಥ ಒಂದು ಶ್ರಮತೆ ತೋರಿಸ್ತಾ ಇಲ್ಲ. ಅವ್ರು ರೀಸೆಂಟಾಗಿ ಅಷ್ಟೇನಾಗಿ ಕಾಣಿಸ್ಕೊಂಡು ಕೂಡ ಇಲ್ಲ. ಅಂದರೆ
ಇಂಪ್ಯಾಕ್ಟ್ ಜಾಸ್ತಿ ಮಾಡಿದ್ರ ಥರ ಕಾಣಿಸ್ಕೊಂಡಿಲ್ಲ. ಸೊ ಆದ್ದರಿಂದ ಇಲ್ಲಿ ರಜತ್ ಪತ್ದಾರ್ ಖಂಡಿತ ಮುಂದೆ ಇರ್ತಾರೆ ಕಂಪಾರಿಸನ್ ಅಂತ ಬಂದಾಗ, ಹೆಡ್ ಟು ಹೆಡ್ ಕಂಪಾರಿಸನ್ ಅಂತ ಬಂದಾಗ. ಇಲ್ಲಿ ನಂಬರ್ 5 ರುದರ್ಫೋರ್ಡ್ ಬರಬೇಕು, ಬಟ್ ರುದರ್ಫೋರ್ಡ್ ಬರೋದಿಲ್ಲ, ಹಾರ್ದಿಕ್ ಪಾಂಡ್ಯ ಬರ್ತಾರೆ ಈ ಸ್ಲಾಟಲ್ಲಿ. ನಿಜವಾಗ್ಲೂ ಮುಂಬೈ ಇಂಡಿಯನ್ಸ್ ರುದರ್ಫೋರ್ಡ್ನ ಸ್ವಲ್ಪ ಅಪ್ದೌಡ್ರು ಪ್ರಮೋಟ್ ಮಾಡ್ತು ಅಂತಂದರೆ ಅವ್ರಿಗೇನೆ ಒಳ್ಳೆಯದು. GT ಅವರು ಲಾಸ್ಟ್ ಸೀಸನ್ ಯಾವ ಥರ ರುದರ್ಫೋರ್ಡ್ನ ಸ್ವಲ್ಪ ಅಪ್ದೌಡ್ರು ನಂಬರ್ 4 ಕಳಿಸ್ತಾ ಇದ್ದಾರೆ, ನಂಬರ್ 4 ಬೇಡ ನಂಬರ್ 5 ಕಳಿಸ್ಲಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅವ್ರಿಗೆ ಒಳ್ಳೆಯದು. ನೀನೇನು RCB ಮೇಲೆ ಒಳ್ಳೇದು ಮಾಡೋದಕ್ಕೆ ಕೊಟ್ಟಿದ್ಯಾ ಹಂಗಲ್ಲ. ನಾನು ಹೇಳ್ತಾ ಇರೋದು ಅವರು ಒಂದು ಬೆಟರ್ ಸ್ಕೋರ್ನ ಕಲೆ ಹಾಕಬೇಕು ಅಂತಂದರೆ ಹಾರ್ದಿಕ್ ಪಾಂಡ್ಯನ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಲೇಟರ್ ಆನ್ ಇಟ್ಕೊಂತು ಅಂತಂದರೆ ಚೆನ್ನಾಗಿರುತ್ತೆ. ಸೊ ಇವ್ರನ್ನ ಸ್ವಲ್ಪ ಅರ್ಲಿ ಕಳಿಸ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತಿದ್ದೀನಿ. ರುದರ್ಫೋರ್ಡ್ ಜೊತೆಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಜಿತೇಶ್ ಶರ್ಮಾನ. ಸೊ ಜಿತೇಶ್ ಶರ್ಮಾ ಅಷ್ಟನ್ನಾಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ರುದರ್ಫೋರ್ಡ್ನು ಕೂಡ ಈ ಟೂರ್ನಮೆಂಟಲ್ಲಿ ಅಷ್ಟನ್ನಾಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಸೊ ಇಬ್ಬರು ಕೂಡ ಅಷ್ಟನ್ನಾಗಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿರೋದ್ರಿಂದ ಒಂಥರ ನ್ಯೂಟ್ರಲ್ ಆಗಿನೇ ರೇಟ್ ಮಾಡಬೇಕು ಇಬ್ಬರು ಪ್ಲೇಯರ್ಸ್ಗಳನ್ನ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ನಂಬರ್ 6 ಆ್ಯಂಡ್ ಕೃಣಾಲ್ ಪಾಂಡ್ಯ ಅಣ್ಣ ತಮ್ಮದಿರ ಕಂಪ್ಯಾರಿಸನ್ ಅಂತ ಬಂದಾಗ ಬುಲ್ಡೆಗೆ ಹಾಕೋರು ಒಬ್ಬರಾದ್ರು ಅಂತ ಅಂದರೆ ಇನ್ನೂ ಒಂದು ಕಡೆ ನಾನೇ ಬೇಕು, ನಾನೇ ಎಲ್ಲ ಆಡ್ತೀನಿ, ನಾನೇ ಬೌಲಿಂಗು ಮಾಡ್ತೀನಿ, ನಾನೇ ಬ್ಯಾಟಿಂಗು ಆಡ್ತೀನಿ ಅಂತ ಹೇಳೋವಂಥವ್ರು. ಬಟ್ ಖಂಡಿತ ಇಬ್ಬರು ಕೂಡ ಒಳ್ಳೆ ಕ್ವಾಲಿಟಿ ಆಲ್ರೌಂಡರ್ಸು. ಬಟ್ ನಾನು ಕಂಪ್ಯಾರಿಸನ್ ಅಂತ ಹೇಳಿದ್ದು ಅಂದಾಗ ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಅಂತ ಯಾವಾಗಲೂ ಹೇಳ್ತಿರ್ತೀನಿ ನಾನು. ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಅಂತೂ ಖಂಡಿತ ಮುಂದೆ ಇರ್ತಾರೆ. ಈ ಒಂದು ಟೂರ್ನಮೆಂಟ್ ಅಂತ ಬಂದಾಗ ಖಂಡಿತ ಕೃಣಾಲ್ ಪಾಂಡ್ಯ ಅವರು ವಿಕೆಟ್ಸ್ಗಳನ್ನ ಎತ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ತೆಗೆದಾಕುವಂಥ ಮಾತೇ ಇಲ್ಲ. ನೋಡಿದ್ರಲ್ಲ ಲಾಸ್ಟ್ ಮ್ಯಾಚು ಎಕನಾಮಿಕಲ್ ಸ್ಪೆಲ್ ಅವರೇ ಮಾಡಿದ್ದು. ವೈಭವ್ ಸೂರ್ಯವಂಶಿ ಅವರು ಇರಲ್ಲ ಜಾಸ್ಪಾಲ್ ಚಚ್ತಾ ಇರ್ಬೇಕಾದ್ರೆ ಅವರೇ ಒಂದು ರೇಂಜಿಗೆ ಎಕನಾಮಿಕಲ್ ಸ್ಪೆಲ್ನ ಮಾಡಿದ್ದು. ಸೊ ನನ್ನ ಪ್ರಕಾರ ರೇಟ್ ಮಾಡ್ತೀನಿ ನಾನು ಇವ್ರನ್ನ ಟಾಪ್ ಆಗಿ ಕೃಣಾಲ್ ಪಾಂಡ್ಯ ಕಂಪೇರ್ ಮಾಡ್ತು ಅಂತಂದಾಗ. ನಂಬರ್ 7 ಅಂತ ಬಂದಾಗ ಡೇವಿಡ್ ಕಂಪ್ಯಾರಿಸನ್ ವಿತ್ ನಮನ್ ದೀರ್. ಇದು ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ನಮಂದಿರೇ ಬೇರೆ, ಡೇವಿಡೇ ಬೇರೆ. ಡೇವಿಡು ಹೌದು ಲಾಸ್ಟ್ ಮ್ಯಾಚೇನು ಆಡೋದಕ್ಕಾಗಿಲ್ಲ, ಬಟ್ ಒಂದು ಮ್ಯಾಚ್ನಾಗ ಗೆಲ್ಸಿದ್ರಲ್ಲಪ್ಪ, ನಾಯಿ ಹೊಡೆದ್ಬಿಟ್ಟು ಸ್ಟೇಡಿಯಂ ಆಚೆ ಕಳಿಸ್ಬಿಟ್ಟಿದ್ರು ಬಾಲ್ನ. ಸೊ ಅದನ್ನೆಲ್ಲ ತೊಗೊಂಡು ನೋಡ್ತವಾಗ ಅಂದಾಗ ಈ ಟೂರ್ನಮೆಂಟಲ್ಲಿ ಡೇವಿಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಹೆಡ್ ಅಂತ ತೊಗೊಂಡು ನೋಡ್ತು ಅಂದಾಗ ಖಂಡಿತ ಡೇವಿಡ್ ಅವರು ಮುಂದೆ ಇರ್ತಾರೆ. ರೊಮ್ಯಾರಿಯೋ ಶೆಫೋರ್ಡ್ ವರ್ಸಸ್ ಶಾರ್ದುಲ್ ಠಾಕೂರ್ ಅಂತ ಬಂದಾಗ ಬೌಲಿಂಗ್ ವೈಸ್ ನೋಡ್ತು ಅಂದರೆ ಶಾರ್ದುಲ್ ಠಾಕೂರಿಗೆ ಕ್ರೆಡಿಟ್ ಹೋಗುತ್ತೆ. ಬ್ಯಾಟಿಂಗ್ ವೈಸ್ ಬಂತು ಅಂತಂದರೆ ರೊಮ್ಯಾರಿಯೋ ಶೆಫೋರ್ಡಿಗೆ ಕ್ರೆಡಿಟ್ ಹೋಗುತ್ತೆ. ಸೊ ಈ ಒಂದು ಟೂರ್ನಮೆಂಟಲ್ಲಿ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂತು ಅಂತಂದಾಗ ಶಾರ್ದುಲ್ ಠಾಕೂರ್ ಸ್ವಲ್ಪ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ ಬೌಲಿಂಗ್ ವೈಸ್ ನೋಡ್ತು ಅಂತಂದಾಗ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ರೆಡಿಟ್ ಕೊಡ್ತೀನಿ ಇಲ್ಲಿ ಶಾರ್ದುಲ್ ಠಾಕೂರಿಗೆ. ಬ್ಯಾಟಿಂಗ್ ವೈಸ್ ನೋಡ್ತು ಅಂದರೆ ಖಂಡಿತ ರೊಮ್ಯಾರಿಯೋ ಶೆಫರ್ಡಿನೇ ಮುಂದೆ ಇರ್ತಾರೆ. ನೋಡೋರಲ್ಲಪ್ಪ ನೆನ್ನೆ ಲಾಸ್ಟ್ ಮ್ಯಾಚಲ್ಲಿ ಒಂಚೂರು ಸ್ವಲ್ಪ ಕಾಂಟ್ರಿಬ್ಯೂಷನೇ, ಬಟ್ ಡೀಸೆಂಟಾಗೆ ಬಂತಲ್ಲಿ. ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಅಂತ ಹೇಳೋದಿಲ್ಲ, ಬಟ್ ಆದ್ರೂ ಏನು ಬೇಕಾಗಿತ್ತು ಅವರ ಬ್ಯಾಟಿಂದ ಈ ಬಾಟಮಲ್ಲಿ ಬಂತು. ಆ್ಯಂಡ್ ಎಬಿಲಿಟಿ ಅಂತೂ ಸಿಕ್ಕಾಪಟ್ಟೆ ಇದೆ, ಬ್ಯಾಟಿಂಗ್ ಆಡೋಂಥ ಎಬಿಲಿಟಿ ಶಾರ್ದುಲ್ ಠಾಕೂರ್ಗೆ ಕಂಪೇರ್ ಮಾಡ್ತು ಅಂತಂದಾಗ. ಬಟ್ ಬೌಲಿಂಗ್ ಅಂತ ಬಂದಾಗ ಶಾರ್ದುಲ್ ಠಾಕೂರ್ ಖಂಡಿತ ಮುಂದೆ ಇದ್ದಾರೆ. ಆ್ಯಂಡ್ ನಂಬರ್ 9 ಅಂತ ಬಂದಾಗ ದೀಪಕ್ ಚಾರ್ ಕಂಪ್ಯಾರಿಸನ್ ವಿತ್ ಭುವನೇಶ್ವರ್ ಕುಮಾರ್. ಇದು ಕಂಪ್ಯಾರಿಸನ್ನೇ ಅಲ್ಲ ಅಲ್ಲಿ. ಹೌದು ಇಬ್ಬರು ಸ್ವಿಂಗ್ ಬೌಲರ್ ಆಗಿರೋದ್ರಿಂದ ಸೊ ನೋಡಿ ಒಂಥರ ಕಾಂಟ್ರಾಸ್ಟಿಂಗ್ ಆಗಿದೆ. ಮೇಲಿಂದ ಕೆಳಗಡೆವರೆಗೂ ಟೀಮು ಕಾಂಟ್ರಾಸ್ಟಿಂಗ್ ಆಗಿನೇ ಬರ್ತಾ ಇದೆ. ಬಟ್ ನಮ್ಮ RCB ಬ್ಯಾಟಿಂಗ್ ಡೆಪ್ತ್ ಏನಿದೆ ನಂಬರ್ 8 ಶಾರ್ದುಲ್ ಠಾಕೂರ್, ಈ ಕಡೆಯಿಂದ ರೊಮ್ಯಾರಿಯೋ ಶೆಫೋರ್ಡ್ ಬರೋದ್ರಿಂದ ಸೊ ನಮ್ಮ ಬ್ಯಾಟಿಂಗ್ ಡೆಪ್ತ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇವರಿಗೆ ಕಂಪೇರ್ ಮಾಡ್ತು ಅಂತಂದಾಗ ಅದೊಂದು ಬಿಡ್ತು ಅಂತಂದರೆ ಒಂದು ರೇಂಜಿಗೆಲ್ಲ ಕಾಂಟ್ರಾಸ್ಟಿಂಗ್ ಆಗಿನೇ ಬರ್ತಾ ಇದೆ ಟೀಮು ಮೇಲಿಂದ ಕೆಳಗಡೆವರೆಗೂ. ನೋಡಿ ಸ್ವಿಂಗ್ ಬೌಲರು ನೋಡಿ ಇಲ್ಲಿ ಶಾರ್ದುಲ್ ಠಾಕೂರಿಗೆ ರೊಮ್ಯಾರಿಯೋ ಶೆಫೋರ್ಡು, ನಮನ್ ದೀರಿಗೆ ಟಿಮ್ ಡೇವಿಡು, ಪಾಂಡ್ಯಗೆ ಕೃಣಾಲ್ ಪಾಂಡ್ಯ, ಈ ಕಡೆಯಿಂದ ರುದರ್ಫೋರ್ಡಿಗೆ ಜಿತೇಶ್ ಶರ್ಮಾ, ಸೂರ್ಯಾಗೆ ರಜತ್ತು, DDPಗೆ ತಿಲಕು, ಆಮೇಲೆ ಸಾಲ್ಟಿಗೆ ರಿಯಾನ್ ರಿಕಲ್ಟನು, ರೋಹಿತಿಗೆ ವಿರಾಟ್ ಕೊಹ್ಲಿ. ಸೊ ಒಂಥರ ಕಂಪೇರ್ ಮಾಡ್ಬೋದು. ಅದೇ ಒಂದು ತೀರಾ ಇದೇ ಒಂದು ತೀರಾ ಅನ್ನೋ ಥರ ಏನಿಲ್ಲ ಟೀಮು. ಕರೆಕ್ಟಾಗೇನೆ ಇದೆ, ಒಂದು ರೇಂಜಿಗೆ ಕಡಕ್ಕಾಗೇ ಕಾಣಿಸ್ಕೊತಿದ್ದಾವೆ ಎರಡು ಟೀಮೂ ಕೂಡ. ನಂಬರ್ 10 ಅಂತ ಬಂದಾಗ ಬುಮ್ರಾ ಕಂಪ್ಯಾರಿಸನ್ ವಿತ್ ಇಲ್ಲಿ ಜಾಶ್ ಹ್ಯಾಸಲ್ವುಡ್ನ ತೊಗೊಂಡು ನೋಡ್ತು ಅಂತ ಅಂದಾಗ ಖಂಡಿತ ಇಲ್ಲಿ ಮುಂದೆ ಇರ್ತಾರೆ ಜಸ್ಪ್ರೀತ್ ಬುಮ್ರಾ ಅವರನ್ನೇ. ಹೌದು ಬುಮ್ರಾ ಅಂತ ಬೌಲರ್ ಅಲ್ಲ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಜಾಶ್ ಹ್ಯಾಸಲ್ವುಡ್ ಜೊತೆಗಾದ್ರೂ ಸೇರಿಸ್ರಿ ಅಥವಾ ನೀನು ಯಾರ ಜೊತೆಗಾದ್ರೂ ಸೇರಿಸ್ರಿ, ಬುಮ್ರಾ ಇಸ್ ಬುಮ್ರಾ ಅಷ್ಟೇ. ನಾವು ಬುಮ್ರಾ ಜೊತೆಗೆ ಯಾರೇ ಬಂದರೂ ಕೂಡ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಬುಮ್ರಾ ಇಸ್ ಅ ಲೆಜೆಂಡ್ರಿ ಬೌಲರು. ಅದು ಯಾರೇ ಬಂದರೂ ಕೂಡ ಅವರೇ ಒಪ್ಕೊಂಡ್ಬಿಡ್ತಾರೆ ಬುಮ್ರಾ ಥರ ಬೌಲಿಂಗ್ ಮಾಡೋಕ್ಕಾಗಲ್ಲ ಅಂತ. ಹೌದು ವಿಕೆಟ್ಸ್ ಇರ್ತದೆ ಇರ್ಬೋದು ಅಷ್ಟೇನಾಗಿ, ಬಟ್ ಎಕಾನಮಿ ಅಂತ ಬಂದಾಗ ಬುಮ್ರಾ ಅಂತೂ ಮೀರಿಸುವಂಥ ಮಾತೇ ಇಲ್ಲ. ಸೊ ಹೌದು ಜಾಸ್ ಹ್ಯಾಸಲ್ವುಡ್ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ಬೋದು ಒಂದು ಮ್ಯಾಚ್, ಬುಮ್ರಾಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಡ್ಬೋದು ಈ ಮ್ಯಾಚಲ್ಲಿ. ಬಟ್ ಬುಮ್ರಾ ಕ್ಲಾಸು ಆ ಒಂದು ಇದು ಅಂತ ಬಂದಾಗ ಒಂದು ಏನಂತ ಹೇಳ್ತಾರೆ ಲೆಗೆಸಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಸೈಕಾಗೆ ಪರ್ಫಾರ್ಮ್ ಮಾಡಿದರೆ. ಬರೀ ಒಂದು ಟೂರ್ನಮೆಂಟ್ ಮಾತ್ರ ಅಂತಲ್ಲ, ಹೆದರ್ಕೊಳ್ಳೋವಂಥ ಬೌಲರು ಬುಮ್ರಾ. ಡೆತ್ ಓವರ್ಸ್ ಅಂತ ಬಂದಾಗ ಎಲ್ಲರೂ ಒದ್ದೆ ಮಾಡ್ಕೊತಾರೆ ಅಲ್ಲಿ ಬುಮ್ರಾನ ಎದುರಿಸೋದಕ್ಕೆ. ಅಲ್ಲಿ ಗುರು ಬುಮ್ರಾ 2 ಓವರ್ ಇಟ್ಕೊಂಡ್ಬಿಟ್ಟಿದ್ರೆ ಅಲ್ಲಿ ಬಾಟಮಲ್ಲಿ ಹೆಂಗರು ಆಡೋದು ಅಂತ ಯೋಚನೆ ಮಾಡ್ತಾರೆ, ಬೇರೆಯವ್ರಿಗಾರ ಯೋಚನೆ ಮಾಡೋದಿಲ್ಲ. ಸೊ ಇಲ್ಲಿ ಸುಯಾಶ್ ಶರ್ಮಾ ನಾನು ಇಟ್ಟಿದ್ದೀನಿ 11ಅಲ್ಲಿ. ಆ್ಯಂಡ್ ಈ ಕಡೆಯಿಂದ ಟ್ರೆಂಟ್ ಬೋಲ್ಟ್ ಅವ್ರು ಬರುವಂಥ ಚಾನ್ಸ್ ಇದೆ. ಇಲ್ಲಿ ಅಲ್ಲಾ ಅವ್ರನ್ನ ಯೂಸ್ ಮಾಡ್ಕೋಬೋದು. ಬರೀ ಜಸ್ಟು 3 ಜನ ಓವರ್ಸೀಸ್ ಪ್ಲೇಯರ್ನ ಇವರು ಆಡಿಸುವಂಥ ಸಾಧ್ಯತೆ ಇದೆ ಮೈನ್ 11ಅಲ್ಲಿ. ಅಲ್ಲಾ ಅವ್ರನ್ನ ನಂಬರ್ 4 ಆಗಿ ಒಳಗಡೆ ಹೇಳ್ಕೊಳ್ಳುವಂಥ ಚಾನ್ಸ್ ಇದೆ. ಲಾಸ್ಟ್ ಮ್ಯಾಚ್ ಪರವಾಗಿಲ್ಲ, 1-2 ವಿಕೆಟ್ನ ಇದ್ದರು ಅಲ್ಲಾ ಅವರು. ಸ್ವಲ್ಪ ಎಕನಾಮಿಕಲ್ ಆಗೂ ಕೂಡ ಒಂದು ರೇಂಜಿಗೆ ಇದ್ದರು. ಲಾಸ್ಟ್ ಮ್ಯಾಚ್ ಸರಿಯಾಗಿ ಹೊಡ್ಸ್ಕೊಂಡ್ಬಿಟ್ಟಿರು ಅಲ್ಲ ಅವರು.
ನೋಡೋಣ ಏನು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಸುಯಾಶ್ ವರ್ಸಸ್ ಅಲ್ಲ ಅಂತ ಬಂದಾಗ ಸುಯಾಶ್ಗೆ ಕ್ರೆಡಿಟ್ ಹೋಗುತ್ತೆ ಖಂಡಿತ. ಲಾಸ್ಟ್ ಸೀಸನ್ ನೋಡ್ತು ಅಂದರೆ ಆ್ಯಂಡ್ ಈ ಸೀಸನ್ ಕೂಡ ಎಕನಾಮಿಕಲ್ ಸ್ಪೆಲ್ಗಳನ್ನ ಹಾಕಿದ್ದಾರೆ. ವಿಕೆಟ್ಸ್ ಅಷ್ಟು ಚೆನ್ನಾಗಿ ಬಂದಿಲ್ಲದೆ ಇರ್ಬೋದು, ಬಟ್ ಎಕನಾಮಿಕಲ್ ಸ್ಪೆಲ್ಗಳನ್ನ ಹಾಕಿರೋದ್ರಿಂದ ಅಲ್ಲ ಕಂಪ್ಯಾರಿಸನ್ ವಿತ್ ಸುಯಾಶ್ ಅಂತಂದಾಗ ಮುಂದೆ ಇರ್ತಾರೆ. ಈ ಕಡೆಯಿಂದ ನಾನು ಹೇಳಿದ್ನಲ್ಲ ಮಂಗೇಶ್ ಯಾದವ್ ಕಂಪ್ಯಾರಿಸನ್ ವಿತ್ ಟ್ರೆಂಟ್ ಬೋಲ್ಟ್ ಅಂತ ತಗೊಂಡಾಗ ಟ್ರೆಂಟ್ ಬೋಲ್ಟ್ ಖಂಡಿತ ಮುಂದೆ ಇರ್ತಾರೆ, ಯಾಕಂದರೆ ಇನ್ನೂ ಆಡೇ ಇಲ್ಲ IPL. ಸೊ ಇವರು ಪ್ರೂವನ್ ಪ್ಲೇಯರು ಟ್ರೆಂಟ್ ಬೋಲ್ಟು. ಸೊ ನಾನು ನೋಡಿದ ಮಟ್ಟಿಗೆ 2-11 ಕಂಪೇರ್ ಮಾಡ್ತು ಅಂತ ಅಂದಾಗ ತುಂಬ ಟಫಾಗಿ ಕಾಣಿಸ್ತಾ ಇದೆ ಎರಡು ಸೈಡೂ ಕೂಡ. ಇದೊಂದು ಮೇಲೆ ಒಂದು ಕೆಳಗೆ ಅಂತ ಹೇಳೋದಕ್ಕಾಗೋದಿಲ್ಲ, ಒಂಥರ ಅಣ್ಣ ತಮ್ಮ ಥರ ಕಾಣಿಸ್ತಾ ಇದ್ದಾವೆ ಈ ಟೀಮು. ನಾವು ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂನ ವಾಂಕಡೆ ಸ್ಟೇಡಿಯಂನ ರೇಟ್ ಮಾಡ್ತೀವಿ ಅಣ್ಣ ತಮ್ಮ ಅನ್ನೋ ಥರ, ಸೊ ಟೀಮು ಕೂಡ ಅಣ್ಣ ತಮ್ಮ ಅನ್ನೋ ಥರನೇ ಕಾಣಿಸ್ತಾ ಇದ್ದಾವೆ. ಸೊ ಇದು 55-45% ಅಷ್ಟೇ, ಜಾಸ್ತಿ ಹೆವಿ ಇಲ್ಲ. ರಾಜಸ್ಥಾನ್ ರಾಯಲ್ಸ್ ಕೂಡ ಅದೇ ಥರ ಹೇಳಿದೆ, ಇದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇದೆ. ಹೌದು ಮುಂಬೈ ಇಂಡಿಯನ್ಸ್ ಸೋತಿರ್ಬೋದು ರಾಜಸ್ಥಾನ್ ರಾಯಲ್ಸ್ ಮೇಲೆ, ನಾವು ಕೂಡ ಸೋತಿದ್ದೀವಿಲ್ಲ ಅಂತಲ್ಲ, ಬಟ್ ಆದರೆ ಈ ಮ್ಯಾಚ್ನ ಗೆಲ್ಲೋವಂಥ ಅಬಿಲಿಟಿ ಮುಂಬೈ ಇಂಡಿಯನ್ಸ್ಗೂ ಕೂಡ ಇದೆ. ಮುಂಬೈ ಇಂಡಿಯನ್ಸ್ ಏನು ಸೋತೋಗ್ಬಿಡ್ತಾರೆ ವರ್ಷಾಗಿ ಆಡ್ಬಿಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಈ ಮ್ಯಾಚು ತೀರಾ ಕ್ಲೋಸ್ ಹೋಗುತ್ತೆ ಅಂತ ಅನ್ನಿಸಿದೆ. ಬಟ್ RCB ಕಂಪ್ಯಾರಿಟಿವ್ಲಿ ಬ್ಯಾಟಿಂಗಲ್ಲಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದರೆ. ಸ್ವಲ್ಪ ಬೌಲಿಂಗಲ್ಲಿ ನಮ್ಮ RCB ಇವರಿಗೆ ಕಂಪೇರ್ ಮಾಡ್ತು ಅಂತಂದರೆ ಹಂಗೆ ಹಿಂಗೆ ಆಗುವಂಥ ಚಾನ್ಸಸ್ ಇದೆ. ಬಟ್ ಬ್ಯಾಟಿಂಗಲ್ಲಿ ಖಂಡಿತ RCB ಸ್ಟ್ರಾಂಗ್ ಆಗೇ ಕಾಣಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು 55-45 ಅಂತ ಹೇಳ್ತೀನಿ. RCB 55 ಕೊಡ್ತೀನಿ, ಇವ್ರಿಗೆ ಒಂದು 45 ಕೊಡ್ತಿದ್ದೀನಿ. ಬಟ್ ಖಂಡಿತ RCBನೂ ಕೂಡ ಸ್ಟ್ರಾಂಗ್ ಆಗೇನೆ ಇದೆ. ಲಾಸ್ಟ್ ಮ್ಯಾಚ್ ಸೋತಿರ್ಬೋದು ಅಷ್ಟೇ, ಬಟ್ ನಮ್ಮ ಲಾಸ್ಟ್ ಮ್ಯಾಚ್ದು RCBದು ಬ್ಯಾಟಿಂಗ್ ಡೆಪ್ನ ನೋಡ್ತು ಅಂತಂದರೆ ನಾನೇ ಸೈಕಾಗಿ ಹೋಗ್ಬಿಟ್ಟೆ ಗುರು. ಏನು ಗುರು, ನಂಬರ್ 7 ವಿಕೆಟ್ ಬಿದ್ದರೂ ಕೂಡ ಇನ್ನೂ ಬ್ಯಾಟಿಂಗ್ ಇದೆಯಲ್ಲ ನಮ್ಮದು, ನಜ್ಜಿ ಚಿಂದಿ ಬ್ಯಾಟಿಂಗು ಅಂತ ಅನ್ಕೊಂಡೆ ನಾನು. ಬಟ್ ಆದರೆ ಅದು ಮುಂಬೈ ಇಂಡಿಯನ್ಸಲ್ಲಿ ನಮಗೆ ಕಾಣಿಸಿಲ್ಲ, ಅಷ್ಟೊಂದು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದಾರೆ ಅಂತ ಕಾಣಿಸೋದಿಲ್ಲ ಬ್ಯಾಟಿಂಗಲ್ಲಿ. ಬೌಲಿಂಗ್ ಪರವಾಗಿಲ್ಲ, ಬ್ಯಾಟಿಂಗ್ RCB ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಈಗ ನಿಮ್ಗೆ ಏನಿಸುತ್ತೆ 2-11 ನೋಡ್ತು ಅಂತಂದಾಗ ಆನ್ ಪೇಪರ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾರು ಸ್ಟ್ರಾಂಗಾಗಿ ಕಾಣಿಸ್ತಿದ್ದಾರೆ ಅಂತ.